ಹಾಯ್ ಆಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಡೇ 3 ಆಫ್ 7 days 7 ಸ್ವೀಟ್ ರೆಸಿಪೀಸ್ ಫಾರ್ ದೀಪಾವಳಿ ಫೆಸ್ಟಿವಲ್. ಸೊ ಇಲ್ಲಿ ಸ್ಪೆಷಲ್ ಈ ಸ್ವೀಟಿನ ಸ್ಪೆಷಲ್ ಏನಂತ ಹೇಳಿದ್ರೆ ನೀವು ಬೇಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಾಗೆ ವಿತೌಟ್ ಬೇಕಿಂಗ್ ಈ ಸ್ವೀಟ್ನ ನೀವು ರೆಡಿ ಮಾಡ್ಕೋಬೋದು. ನಾರ್ಮಲಿ ಕುಕಿಂಗ್ ಪ್ರಾಸೆಸ್ಸು ಅದು ಇದು ಅಂತ ಎಲ್ಲ ತಲೆನೋವಿರಲ್ಲ. ಆ್ಯಂಡ್ ನೋ ಫೇಲ್ ರೆಸಿಪಿ ಅಂತ ಹೇಳ್ಬೋದು. ಸೊ ಇದರಲ್ಲಿ ಫೇಲ್ ಆಗೋ ಆಪ್ಷನ್ನೇ ಇರಲ್ಲ, ನಿಮಗಲ್ಲಿ ಫೇಲ್ ಆಗುವಂಥದ್ದೇ ಬರಲ್ಲ. ಆ್ಯಂಡ್ ಇದನ್ನು ಮಾಡೋದು ತುಂಬ ಸಿಂಪಲ್ ಆಗಿರುತ್ತೆ ಆ್ಯಂಡ್ ಬೇಗ ಫಟಾಫಟ್ ಅಂತ ಮಾಡ್ಕೋಬೋದು. ಇದನ್ನು ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ. ಇವಾಗ ಒಂದು ಜಾರ್ ತೊಗೊಂಡು ಒಂದು 1/4 ಕಪ್ ಅಷ್ಟು ಸಕ್ಕರೆ, ಒಂದು 8ರಿಂದ 10 ಬಾದಾಮಿ, ಒಂದು 3 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಏಲಕ್ಕಿ ಸಿಪ್ಪೆ ತೆಗೆದ್ಬಿಟ್ಟು ಹಾಕಿದ್ದೀನಿ. ಬಾದಾಮಿ ನೀವು ಬೇಕು ಅಂದರೆ ಹಾಕೋಬೋದು, ಇಲ್ಲ ಬಾದಾಮಿ ಜಾಗದಲ್ಲಿ ನೀವು ಬೇಕಾದರೆ ಗೋಡಂಬಿನೂ ಹಾಕೋಬೋದು. ನಾನಿಲ್ಲಿ ಬಾದಾಮಿ ಹಾಕಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸೊ ಕಂಪ್ಲೀಟ್ಲಿ ಅದು ಗ್ರೈಂಡ್ ಆಗಿರೋದನ್ನು ಒಂದು ಬೌಲ್ ತೊಗೊಂಡು ಆ ಬೌಲಲ್ಲಿ ಹಾಕೊಳ್ಳಿ. ಆ್ಯಂಡ್ 1 ಕಪ್ ಡೆಸಿಗೇಟೆಡ್ ಕೊಕೊನಟ್ ಪೌಡರು, ತಿರ್ಗಾ ಮತ್ತು ನಿಮಗೆ ಇಲ್ಲಿ 1/4 ಕಪ್ಪು ಮಿಲ್ಕ್ ಪೌಡರು, ಮತ್ತು 200 ಗ್ರಾಮ್ ಪನ್ನೀರನ್ನ ಕಂಪ್ಲೀಟ್ಲಿ ಮ್ಯಾಶ್ ಮಾಡ್ಕೊಂಡಿರೋ ಅಂಥದ್ದು ಅದಷ್ಟೂ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಡೋ ಫಾರ್ಮ್ ಮಾಡ್ಕೊಳ್ಳಿ. ಅಂದರೆ ಈ ಥರ ರೆಡಿ ಮಾಡಿಕೊಂಡು ಅದನ್ನು ಬಟರ್ ಪೇಪರಲ್ಲಿ ಹಾಕ್ಕೊಂಡು ನಿಮ್ಗೆ ಯಾವ ಥರ ಶೇಪ್ ಬೇಕಾಗುತ್ತೆ ಆ ಥರ ಶೇಪ್ನ ಕೊಟ್ಟು ಪೇಪರ್ ರೋಲ್ ಮಾಡಿ ನೀಟಾಗಿ, ಏನಂತ ಹೇಳಿದ್ರೆ ಪೇಪರ್ ರೋಲ್ ಮಾಡಿ ಫ್ರೀಝರಲ್ಲಿ ಯಾಕೆ ಇಡಬೇಕು ಅಂತ ಹೇಳಿದ್ರೆ ನಮಗೆ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇವಾಗ ಕಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸ್ವಲ್ಪ ಸ್ಟಿಕ್ಕಿ ಆಗಿಬಿಡುತ್ತೆ. ಸೊ ನೀವು ರೆಫ್ರಿಜರೇಟರಲ್ಲಿ ಒಂದು 10 ಮಿನಿಟ್ಸ್ ಇರ್ತೀರಾ ಅಂತ ಹೇಳಿದ್ರೆ ಅದು ಆಟೋಮೆಟಿಕಲಿ ನಿಮಗೆ ಸ್ಟಿಕ್ಕಿ ಆಗೋಲ್ಲ, ಕಟ್ ಮಾಡೋದಕ್ಕೂ ನಿಮಗೆ ತುಂಬ ಈಸಿ ಆಗುತ್ತೆ. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ತೊಗೋಬೋದು. ಸೊ ನಾನೊಂದು 10 ಮಿನಿಟ್ಸ್ ಇಟ್ಟು ಇವಾಗ ರೆಫ್ರಿಜರೇಟರಿಂದ ತೆಗೆದಿದ್ದೀನಿ. ಸೊ ನೀವು ಫ್ರೀಝರಲ್ಲಿ ಬೇಕಾದರೂ ಇಟ್ಕೋಬೋದು, ಇಲ್ಲ ಫ್ರಿಜ್ಜಲ್ಲಿ ಬೇಕಾದರೂ ಇಟ್ಕೋಬೋದು. ಆ್ಯಂಡ್ ನಿಮಗೆ ತೆಗೆದಾದ್ಮೇಲೆ ಯಾವ ಶೇಪ್ ಬೇಕು ನೀವು ಆ ಶೇಪ್ನ ಕಟ್ ಮಾಡಿಕೊಂಡು ಮಾಡ್ಕೋಬೋದು. ಸೊ ನಾವು ಇಷ್ಟು ಐಟಮ್ ಯೂಸ್ ಮಾಡಿರೋದ್ರಿಂದ ನಿಮಗೆ ಒಂದು 20 to 25 ಸ್ವೀಟ್ಸ್ ರೆಡಿ ಆಗುತ್ತೆ. ಸೊ ದೀಪಾವಳಿ ಹಬ್ಬ ಇರೋದ್ರಿಂದ ಮನೆಗೆ ಗೆಸ್ಟ್ ಬರ್ತಾನೆ ಇರ್ತಾರೆ. ಸೊ ಸ್ವೀಟು ನೀವು ಮನೆಯಲ್ಲೇ ಮಾಡಿ ಕೊಡ್ಬೋದು. ಆ್ಯಂಡ್ ಸೇಮ್ ಬೇಕ್ರಿನಲ್ಲಿ ಹೇಗೆ ತೊಗೊಂಡ್ರೆ ತಿಂದರೆ ಇರುತ್ತೋ ಅದೇ ಥರನೇ ಇತ್ತು. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಯಿತು ಸ್ವೀಟು. ಸೊ ನೀವು ಒಂದ್ಸರಿ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಲೆಟ್ ಮಿ ನೋ ಯುವರ್ ಒಪಿನಿಯನ್. ಸೊ ನೆಕ್ಸ್ಟು ಇನ್ನೊಂದು ನೋ ಬೇಕ್ ಸ್ವೀಟ್ ರೆಸಿಪಿ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.